ಬೆಣ್ಣೆಯಂತ ಮನಸ್ಸಿನ ನೆಚ್ಚಿನ ಕನ್ನಡಿಗರೆಲ್ಲರಿಗೂ ಅರುಣ್ ದಿ ಪಯಣಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ ಗ್ಯಾಂಗ್ ಜೊತೆ ಬೆಂಗಳೂರಿಂದ ಸಕಲೇಶ್ಪುರವರೆಗೂ ಹೇಗೆಲ್ಲ ಮಜಾ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ಕುಣಿಗಲ್ ಹತ್ರ ಇರೋ ಒಂದು ಟೀ ಶಾಪ್ ಇಂದ. ನಮ್ಮ ಹುಡುಗರಿಗೆಲ್ಲ ಗೊತ್ತಲ್ಲ, ಟೀ ಅಂದ್ರೆ ಒಂಥರ ಎನರ್ಜಿ ಡ್ರಿಂಕ್ಸ್ ಇದ್ದಂಗೆ. ಸೊ ಟೀ ಕುಡಿದು ಟಿಟಿಗೆ ಹತ್ತಿದ್ದಷ್ಟೇ ನಮ್ಮ ಹುಡುಗರು ಈ ಲೆವೆಲ್ ಎನರ್ಜಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಟೂವಿ 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 ಎಂದು ಆಡುವ ಅಂತ ಸಾಂಗ್ ಹಾಕೊಂಡು ಕುಣಿದ್ ಕುಪ್ಪಳಿಸ್ಬಿಟ್ರು. ಟಿಟಿ ಒಳಗಡೆ ಸಾಕಾಗ್ಲಿಲ್ಲ ಅಂತ ರೋಡ್ ಸೈಡ್ ಅಲ್ಲಿ ಟಿಟಿ ಹಾಕಿಸಿ ಮತ್ತೆ ಧಾಮ್ ಧೂಮ್ ಅಂತ ಇನ್ನೊಂದು ರೌಂಡ್ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಿದ್ರು. ಅದೇ ರೋಡ್ ಕಾಣ, ಅದೇ ರೋಡ ಅಡಿ ಈಗ ಎಲ್ಲಿ ರಿವರ್ಸ್ ಅಂತ ಈಗ ಆಗಲ್ಲ, ಯೂಟರ್ನ್ ಮುಂದೆ ಹೋಗಿ ಯೂಟರ್ನ್ ತಗೋಬೇಕು, ಆಪ್ಷನ್ ಇಲ್ಲ. ಯೂಟರ್ನ್ ಹೋಗ್ಬೇಕು, ರಿವರ್ಸ್ ಹೊಡಿಬೇಕಣ, ಇಲ್ಲ ರಿವರ್ಸ್ ಹೊಡಿಬೇಕು ಗಾಡಿಯ. ಯೂಟರ್ನ್ ಹೊಡಿಬೇಕು ಆಗಲ್ಲ, ಹಿಂಸೆ. ಮುಂದೆ ನೋಡಿ ಏನೋ ಜಾಗ ಇಲ್ಲ ಇಲ್ಲ ನೋಡಿ ಒಂದ್ಸಲಿ ಆ ಎರಡು ದಾರಿ ಇದ್ದಂಗೆ ಐತಿ ಮುಂದೆ. ಹೊಸಬ್ರಿಗೆ ಹೌದು, ಮುಂದೆ ಆಪ್ಷನ್ ಇಲ್ಲ, ಒಂದು ಆಪ್ಷನ್ ಇಲ್ಲ ಬಿಡಿ. ಆಗಲ್ಲ ಕೊಣೋದಿತ್ತು ಮುಂದೆ ಐತೆ ಲೈಟ್ ಹಾಕಿ ಒಂದ್ಸಲಿ ಆಯ್ತಾ ರೋಡಲ್ಲಿ ಲೈಟ್ ಹಾಕೋ ಅಂದ್ರೆ ಲೈಟ್ ಒಳಗಡೆ ಲೈಟ್ ನಾನು ಇಂಥವೆಲ್ಲ 2ನೇ ಕ್ಲಾಸಲ್ಲಿ ಆಟ ಆಡಿದ್ದೀನಿ. ಬಾ ಬರುತ್ತಾನೆ, ಹಿಂಗೆ ಹೋತಲ್ಲ, ಹಿಂಗೋಗಿ ಹಿಂಗೆ ರಿವರ್ಸ್ ಹೊಡೆದು ಹಿಂಗೆ ಹೋಗೋದು ಇಲ್ಲ, ಆಗಲ್ಲ ಕಣ ಹೊಡಿಯಕ್ಕೆ. ಹಿಂಗೆ ಹೊಡೋದಿಲ್ಲ, ಹಿಂಗೆ ಹೊಡಿ. ಗೂಗಲ್ ಮ್ಯಾಪ್ ಅಂದ್ಕೊಂಡು ಆ ತೋರಿಸಿದ ರೂಟಲ್ಲಿ ಹೋಗಿ ಸಕಲೇಶ್ಪುರದಲ್ಲಿ ಯಾವುದೋ ಒಂದು ಹಾಡ್ ನಿಜೆ ತಗೊಳಕೊಂಡು ಮಧ್ಯರಾತ್ರಿ 11 ಗಂಟೆ ಎಲ್ಲ ಅಲ್ಲೂ ರಿಸ್ಕ್ ಆಗಲ್ಲ. ಅದು ಚಿಕ್ಕ ಗಾಡಿ ಅಲ್ಲ, ಚಿಕ್ಕ ಗಾಡಿ ಮುಂದೆ ಮಾಡ್ಕೊಂಡು ತಿರ್ಬೋದು ಇಲ್ಲಿ. ಹೇಳಿ ಸರ್. ಇಲ್ಲ ಇಲ್ಲ, ಚಿಕ್ಕ ಗಾಡಿ ಆಗಿದೆ ಸರ್, ಇಲ್ಲ ಆಗಲ್ಲ. ಹಿಂದಕ್ಕೆ ಹೋಯ್ತು ಅಂದ್ರೆ ಕಷ್ಟ. ಮತ್ತೆ ಯಾವ ತರ ಜಾಗದಲ್ಲಿ ಬಂದು ಲಾಕ್ ಆಗ್ಬಿಟ್ವಿ ಅಂದ್ರೆ, ಹಬ್ಬ ಯಾವ್ದಾದ್ರು ಪ್ರಾಣಿ ಬಂದ್ ನಮ್ಮನ್ನೆಲ್ಲ ಫುಲ್ ಮಿಲ್ಸ್ ಅಂತ ತಿನ್ಕೊಂಡು ಹೋದ್ರೆ ಕೇಳೋರಿಲ್ಲ. ಏನ್ ಗೊತ್ತಾ, ಮಳೆ ಹುಯ್ದದೆ ಒಂಚೂರು ಏನಾರ ಹೋದ್ರೆ ಸುಮ್ನೆ ಎಲ್ರಿಗೂ ರಿಸ್ಕು. ನೋಡಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕತ್ಲು, ಅಲ್ಲಲ್ಲೇ ಜುಳು 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 ಅಂತ ನದಿ ಸೌಂಡ್, ಬೇರೆ ಏನು ಕೇಳಿಸ್ತಿಲ್ಲ, ಬೇರೆ ಏನು ಕಾಣಿಸೋದಿಲ್ಲ. ಕಾಡೆಲ್ಲ ಸುತ್ತಿ ಅಂತೂ ಇಂತೂ ಕೊನೆಗೆ 11:45ಗೆ ನಾವು ಸೇರ್ಬೇಕಾಗಿರೋ ಡೆಸ್ಟಿನಿ ಬಂದು ರೀಚ್ ಆದ. ಮಳೆ ಬಂದು ಹೊಳ್ಕೋಣ. ಬರ್ತಿದ್ದಂಗೆ ನಾಯಿ ನಮ್ಮನ್ನ ವೆಲ್ಕಮ್ ಮಾಡ್ತೀವಿ. ಅಲ್ಲಿಗೆ ಬಂದಿತ್ತಲ್ಲ ಈಗ ಮುಂದೆ
ಸ್ಯಾಟರ್ಡೆ ಸಂಜೆ ಬಿಸಿ ಇರ್ತಾರಪ್ಪ, ಬಟ್ ಡೇ ಟೈಮಲ್ಲಿ ಬರ್ತಾರೆ, ಅವ್ರು ಇದಾಗಲ್ಲ. ಏಯ್ ಇದು ಏನಿಲ್ಲ ತಮ್ಮ ನಡಿ. ಬ್ಯಾಗ್ ಏನಕ್ಕೆ? ಮಧ್ಯರಾತ್ರಿ 12 ಗಂಟೆಗೆ ಬಂದು ತಲುಪಿದ್ವಿ. ಆದ್ರೂ ಲಾಸ್ ಏನಿಲ್ಲ, ಯಾಕಂದ್ರೆ ಆ ಟೆಂಟ್ ಸ್ಟೇಯಲ್ಲಿ ಕಾಡ್ ಮಧ್ಯೆ ಟೆಂಟ್ ಹಾಕೊಂಡು ಮಲ್ಕೊಂಡು ಆರಾಮಾಗೆ ಒಳ್ಳೆ ಅಕ್ಕಿಗಳು ಪಿಲಿ ಅಂತ ಒಂದ್ ಕಡೆ ಮಳೆ ಅನಿಸ್ ಸೌಂಡು, ಆಹಾ ಬೇರೆ ಪ್ರಪಂಚನೇ ಅನಿಸ್ತು. ಸರ್ ನಾಳೆ ಕಲೆ ಮಾಡ್ಕೋಬೇಕಾ? ಬೆಳಿಗ್ಗೆ ಎಲ್ಲರೂ ಎದ್ದೇಳೋಕ್ ಮುಂಚೆ ನಾನಿದ್ದು ಆರಾಮಾಗಿ ಒಬ್ಬನೇ ವಾಕಿಂಗ್ ಹೋಗಿ ಒಳ್ಳೆ ವ್ಯೂ ಎಂಜಾಯ್ ಮಾಡಿದೆ. ಮತ್ತೆ ಬೆಳಗ್ಗೆ ಸಖತ್ ಮಳೆ ಸ್ಟಾರ್ಟ್ ಆಯ್ತು. ಈ ಮಳೆಗೆ ರೆಸಾರ್ಟ್ನವರು ಟೀ ಮಾಡಿಕೊಟ್ಟು ಬೇರೆ ಲೆವೆಲ್. ಹಾಯ್ ಮಾಡಿ ಎಲ್ಲ. ಅದು ಟೀ ಕುಡ್ದು ಅದೇನಾಗುತ್ತೋ ನೋಡೇ ಬಿಡೋಣ ಒಂದ್ ಕೈ ಅಂತ ಮಳೆಲೆ ನಮ್ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಂತಿವೆ ಹೇಗೆ ಗೊತ್ತಾ, ಆ ಮಳೆ ಹರಿತಿರೋ ನೀರು ಅಲ್ಲಲ್ಲೇ ಸಖತ್ ಸ್ಟಾರ್ಟಿಂಗ್ಗೆ ಚಿತ್ರಾನ್ನ ಬೂಂದಿ ಮೊಸರನ್ನ. ದಾಟಿ ಹೋಗ್ಬೇಕಿಲ್ಲ, ದಾಟಿ ಹೋಗ್ಬೇಕು. ಮಳೆಯಲ್ಲಿ ಇಲ್ಲ ಅಡಿಯೋ ಎಲಿಫೆಂಟ್ ಫೋನ್ ಮಾಡಿ ಸೈಡ್ ತಗೋಣ ಡ್ರೈನ್ ತರ ಕಾಣಿಸ್ತಾ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇರೋವಂಥ ಡೆಸ್ಟಿನಿ ನಮ್ಮದು. ಫುಲ್ ಫಾಗ್ ಇದೆ. ಬೆಂಗಳೂರಲ್ಲಿ ದುಡ್ದು ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಸುರೇಶನ್ ಕರ್ಕೊಂಡು ಸಕಲೇಶ್ಪುರ ಬಂದಿದ್ದೀವಿ. ಅದೇ ವಾತಾವರಣ ಅಂತ ಸತ್ತು 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 ನೋಡಿ, ಅಲ್ಲಿ 3 ಜನ ಬರ್ತಾವ್ರ ಹಿಂದೆ. ಅದೇ ರಾಗ, ಅದೇ ಹಾಡು, ಅದೇ ತಾಳ. ಕೆಲಸ 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 ಅಂತ 3 ಹೊತ್ತು ಮಾಡಿ ಮಾಡಿ ಪಾಪ ಬಂತು. ಆಹಾ ಸ್ವರ್ಗ ಸ್ವರ್ಗ ಗುರು. ಊರಾಚೆ ಸ್ವರ್ಗನೇ ಕಾಣುತ್ತೈತೆ. ರಾಕಿ ಓಡ್ಬಾ ನೋಡ, ಹೆಂಗ್ ಓಡ್ಬತ್ತೀಯ? ನಮ್ಮ ಈ ಟ್ರೆಕ್ಕಿಂಗ್ ಜರ್ನಿಗೆ ಇನ್ನೂ ಇಬ್ರು ಹೊಸದಾಗಿ ಆ್ಯಡ್ ಆದ್ರು. ಯಾರು ಗೊತ್ತಾ? ನೋಡಿ, ಈ ಬ್ರೌನಿ ಮತ್ತೆ ಬ್ಲ್ಯಾಕ್.
ದೂರ ಇದೆ ಇಲ್ಲ ಮತ್ತೆ ಅದೇ ರೂಟ ಇಲ್ಲ ಮೇಲೆ ಸೂಪರ್ ಕೆಲವೊಂದ್ಸರಿ ನಾವು ಹೋಗ್ಬೇಕಾಗಿರೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಮಸ್ತಾಗಿರುತ್ತೆ ಅಂತ ಗೊತ್ತಾ. ಆ ತರ ನಮ್ಗೊಂದು ವ್ಯೂ ಸಿಕ್ತು ರೀ. ಆಹಾಹಾ, ಏನ್ ವ್ಯೂ ಅಂತೀರಾ. ಇಷ್ಟು ಸಖತ್ತಾಗಿರೋ ವ್ಯೂ ಪಾಯಿಂಟ್ ಹತ್ರ ಬಂದ್ಮೇಲೆ ಸುಮ್ಮನೆ ಇರಕ್ಕಾಗುತ್ತಾ. ಮತ್ತೆ ನಮ್ ಇಂಡಿಯನ್ ಫ್ಲಾಗ್ ತಗೊಂಡು ಆರ್ಸಿದ್ದೆ ಕೆಲಸ. ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ನಾವು ಮತ್ತೆ ರೆಸಾರ್ಟ್ಗೆ ರಿಟರ್ನ್ ಬರೋ ಅಷ್ಟರಲ್ಲಿ ಟಿಫನ್ ರೆಡಿ ಆಗಿತ್ತು. ಎಲ್ಲ ಚೆನ್ನಾಗಿದೆ. ಹಾಯ್, ಬ್ರೇಕ್ಫಾಸ್ಟ್ ಆಗಿದೆಯಾ? ಸೂಪರ್. ಹಾಯ್, ಸೂಪರ್. ಊಟನೇ ಸೂಪರ್, ಮಳೆ ಸೂಪರ್. ಮತ್ತೆ ಈ ಮಳೆ ನೆನ್ಕೊಂಡೆ ಶಟ್ಲ್ ಕಾಕ್ ಆಡಿದ್ವಿ, ಕ್ರಿಕೆಟ್ ಆಡಿದ್ವಿ. ಇದಾದ್ಮೇಲೆ ಕಾಯ್ಕಿಂಗ್ ಮತ್ತೆ ಜಿಪ್ ಲೈನ್ ಅಂತ ಅಡ್ವೆಂಚರಸ್ ಆಕ್ಟಿವಿಟೀಸ್ ಕೂಡ ಆಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ಮಳೆಲೆ ಫಾಲ್ಸ್ಗೆ ಹೋದ್ವಿ. ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ದೇವರು ಪ್ರಕೃತಿನ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾನಲ್ವಾ. ಆದ್ರೆ ನಾವು ಮನುಷ್ಯರು ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತ ಎಲ್ಲದನ್ನೂ ಹಾಳು ಮಾಡ್ತಾ ಇದ್ದೀವಿ. ನಾವು ಪ್ರಕೃತಿಗೆ ಏನು ಮಾಡೋದು ಬೇಡ, ಅದು ಹೇಗಿದೆಯೋ ಹಾಗೆ ಉಳಿಸ್ಕೊಂಡು ಹೋಗ್ಬಿಟ್ರೆ ಸಾಕು. ಇದೇ ತರ ಇನ್ನೂ ಹೆಚ್ಚಾದ ಟ್ರಾವೆಲಿಂಗ್ ಮತ್ತೆ ಅಡ್ವೆಂಚರಸ್ ವಿಡಿಯೋಸ್ಗೆ ಅರುಣ್ ದಿ ಪಯಣಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ.